ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ, ಚುನಾವಣಾ ಪರ್ವ ಮತ್ತೆ ಗ್ರಾಮ ಮಟ್ಟದಿಂದ ವಿಧಾನಸೌಧದಿಂದ ಲೋಕಸಭೆ ಇಲ್ಲಿವರೆಗೆ ಚುನಾವಣಾ ಪರ್ವ ಪ್ರಾರಂಭವಾಗುವುದು ಹಸಿರು ನಿಶಾನೆ ತೋರಿಸಿದೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ. ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಇದನ್ನು ರೂಪಣೆಗೊಂಡಂಥ ಕರ್ನಾಟಕದ ಒಂದು ಮರೆಯಲಾರದ ಮಾಣಿಕ್ಯ ಕಣ್ಮಿನಿ ದಿವಂಗತ್ ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಬಂದಂಥ ಪಂಚಾಯತ್ ರಾಜ್ ಗ್ರಾಮೀಣ ಮಟ್ಟದ ಜನತೆಯ ಕೈಗೆ ಅಧಿಕಾರ. ಅವರು ವಿಧಾನಸಭೆ ಪ್ರವೇಶಿಸ್ಬೋದು, ಲೋಕಸಭೆ ಹೋಗ್ಬೋದು, ನಿಮ್ಮ ಅಧಿಕಾರ ನಿಮ್ಮ ಕೈಯಲ್ಲಿ ಅನ್ನೋ ಮನೋಭಾವನೆಯೊಂದಿಗೆ ದಿವಂಗತ ಅಬ್ದುಲ್ ನಜೀರ್ ಸಾಬ್ ಅವರ ಕನಸನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೂಪಣೆಗೊಂಡು ಇವತ್ತು ರಾಜ್ಯದಲ್ಲಿ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದ್ದಾವೆ. ಎಂಥ ಅಭ್ಯರ್ಥಿಗಳನ್ನ ಆರಿಸಬೇಕು, ಎಂಥ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಬೇಕು, ಯಾವ ರೀತಿ ಈಗ ಮತ್ತೆ ಒಂದು ಸೋಗ ಹಾಕ್ಕೊಂಡು ನಿಮ್ಮ ಮನೆಗೆ ಬರ್ತಾರೆ, ಯಾವ ರೀತಿ ಆಸೆ ಆಮಿಷಗಳನ್ನ ಹಚ್ತಾರೆ, ಯಾವ ರೀತಿ ನಿಮ್ಮ ಆಯ್ಕೆ ಯಾರನ್ನ ಜನಪ್ರತಿನಿಧಿಯಾಗಿ ಕಳಿಸಬೇಕು. ಈ ಗ್ರಾಮ ಪಂಚಾಯಿತಿ ಸದಸ್ಯನೇ ಮುಂದಿನ ಶಾಸಕ ಮತ್ತು ಮಂತ್ರಿ ಮತ್ತು ಲೋಕಸಭೆ ವಿಧಾನಸಭೆಗೆ ಒಂದು ದಿಕ್ಸೂಚಿ ಆಗುತ್ತೆ. ಇವನೇ ಒಂದು ರಾಜ ದರ್ಬಾರ ಮಾಡಲಿಕ್ಕೆ ಅವನೇ ನಿಮಗೆ ಒಳ್ಳೆಯ ವ್ಯಕ್ತಿ, ಯುವಕ ಅನಿಸಿದರೆ ಮಾತ್ರ ನಿಮ್ಮ ಪವಿತ್ರವಾದ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಪವಿತ್ರ ಮತದಾನವನ್ನು ಮಾರಿಕೊಳ್ಳಬೇಡಿ, ಹಣ ಹೆಂಡಕ್ಕೆ ಮಾರಿಕೊಳ್ಳಬೇಡಿ, ಅವರು ಕೊಡ್ತಕ್ಕಂಥ ಹಣದ ಆಮಿಷಕ್ಕೆ ಬಲಿಯಾಗಬೇಡಿ, ಅವರು ಕೊಡ್ತಕ್ಕಂಥ ತುಣುಕು ಮಾಂಸದ ತುಣುಕಿಗೆ ತಲೆ ದೂಗಬೇಡಿ. ಯಾವುದೇ ಆಶೆ ಆಮಿಷವಿಲ್ಲದೆ ನೀವು ಯಾವುದೇ ನಿಮ್ಮ ಕೆಲಸವನ್ನು ತಿರುಗಾಡಿ ಪರದಾಡಿ ಪ್ರತಿ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ನೀವು ಯಾಕೆ ಮಾಡ್ಕೋತೀರಾ ಅಂದರೆ, ಅವರು ಕೊಟ್ಟಂಥ ಅಲ್ಪ ಹಣ, ಅಲ್ಪ ತುಂಡು ಮಾಂಸ, ಅಲ್ಪ ಆಶ್ವಾಸನೆಯಿಂದ ನೀವು ಮಾರು ಹೋಗಿ ಅವರ ಕಬ್ಜೆಯಲ್ಲಿ ನೀವಿರ್ತೀರ. ಆದರೆ ಆ ಜನಪ್ರತಿನಿಧಿಯ ಕಬ್ಜೆಯನ್ನು ನಿಮ್ಮ ಮುಟ್ಟಿಗೆಯಲ್ಲಿ ಇಟ್ಕೋಬೇಕು. ಇವತ್ತಿನ ಮಹತ್ವವಾದ ಸ್ಟೋರಿ ವೀಕ್ಷಕರೇ. ಯಾವ ರೀತಿ ನೀವು ಆಯ್ಕೆ ಆಗ್ತಾನೆ ನಿಮ್ಮ ಜನಪ್ರತಿನಿಧಿ, ಅವನಿಂದ ಯಾವ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು, ಯಾವ ರೀತಿ ನಿಮ್ಮ ಗ್ರಾಮವನ್ನು ಸುಧಾರಣೆ ಮಾಡ್ಕೋಬೇಕು, ಅದಕ್ಕೆ ಮಹತ್ತರವಾದ ಒಂದು ಜವಾಬ್ದಾರಿಯ ಸ್ಥಾನ ಅದಕ್ಕೆ ಇದೆ. ಅದನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಜನಪ್ರತಿನಿಧಿ ಒಂದು ಕರೆ ಮಾಡಿದರೆ ನಿಮ್ಮ ಮನೆಗೆ ಓಡಿ ಬರಬೇಕು. ಕುಡಿಯುವ ನೀರಿನ ಸಮಸ್ಯೆ ಇದೆ, ಶೌಚಾಲಯ ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆ, ರಸ್ತೆಗಳ ನಿರ್ವಹಣೆ ಇದೆ, ಪ್ರತಿಯೊಂದು ಕುಟುಂಬಕ್ಕೆ ಒಂದು ಶೌಚಾಲಯ ಅಗತ್ಯವಿದೆ. ಪಡಿತರ ಚೀಟಿಯಿಂದ ವಂಚಿತರಾಗಿದ್ದೀರಾ, ಯಾವುದೇ ಸ್ಥಳಾವಕಾಶ ಇಲ್ಲದೆ, ಮನೆ ಇಲ್ಲದೆ ಭೂರಹಿತರಾಗಿದ್ದೀರಾ, ಮನೆ ವಸತಿ ರಹಿತರಾಗಿದ್ದೀರಾ. ಇವೆಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ನೀವು ಮೊಟ್ಟ ಮೊದಲೇ ನಿಮ್ಮ ಅಸ್ತ್ರ ಪವಿತ್ರವಾದ ನಿಮ್ಮ ಮತ ಒಳ್ಳೆಯ ಅಭ್ಯರ್ಥಿಗೆ ಬೀಳಬೇಕು, ಒಳ್ಳೆಯ ಅಭ್ಯರ್ಥಿಗೆ ಮೀಸಲಿಡಬೇಕು. ಆ ಒಳ್ಳೆಯ ಅಭ್ಯರ್ಥಿಯೇ ನಿಮ್ಮ ಪ್ರತಿಯೊಂದು ನಿಮ್ಮ ಗ್ರಾಮ ಸುಧಾರಣೆ ಮಾಡಲಿಕ್ಕೆ ಕಾಯಕಲ್ಪದ ಒಂದು ಶಿಲೆಯಾಗಿ ಬರಬೇಕು. ವೀಕ್ಷಕರೇ, ಇದೇ ಇವತ್ತಿನ ಮಹತ್ವವಾದ ಸುದ್ದಿ. ಯಾಕೆಂದರೆ ಇವತ್ತು ಯುವಕರು ಇದರಲ್ಲಿ ಬರಬೇಕು. ಅವನ ವಿಚಾರ ಮಾಡಿ, ಅವನು ಹೇಗಿದ್ದಾನೆ, ಅವನ ಕ್ಯಾರೆಕ್ಟರ್ ಹೇಗಿದೆ, ಅವನ ಹಳೆಯ ಇತಿಹಾಸ ಏನಿದೆ, ಅವನು ಯಾವ ರೀತಿ ಕೆಲಸ ಮಾಡಬಹುದು. ಈಗಾಗಲೇ ಎಷ್ಟೋ ಜನರನ್ನು ಆರಿಸಂದಿದ್ದೀರಾ, ಅವರು ಯಾವ ರೀತಿ ಹಣದೋಚುವ ಕೆಲಸಕ್ಕೆ ಮಾಡಿದರು. ನಿಮ್ಮ ಹೆಸರಿನಲ್ಲಿ ಬಂದಂಥ ಶೌಚಾಲಯಗಳನ್ನು ಸಹಿತ ನುಂಗಿದವರು, ನಿಮ್ಮ ಹೆಸರಿನಲ್ಲಿ ಬಂದಂಥ ಫಲಾನುಭವಿಗಳ ಹಣವನ್ನು ನುಂಗಿದರು. ನಿಮಗೆ ಒಂದು ಮನೆ ಮಂಜೂರಾತಿ ಮಾಡಬೇಕಾದ್ರೆ ಒಂದು 25-50 ಸಾವಿರ ರೂಪಾಯಿ ಹಣ ಸಹಿತ ಲೂಟಿ ಮಾಡಿದವರು. ಆ ಲೂಟಿಕೋರರ ಹತ್ತಿರ ಒಂದು 2%, 3% ವ್ಯವಹಾರಕ್ಕೆ ಭಿಕ್ಷುಕರ ಹಾಗೆ ಕಚ್ಚಾಡಿ ಪಾರ್ಟಿ ಪಂಗಡ ಮಾಡಿ ಹಣ ಹಂಚಿಕೊಳ್ಳುವ ಒಂದು ಗ್ಯಾಂಗನ್ನು ತಯಾರು ಮಾಡಿದಂಥವರೇ ನೀವೇ ವೀಕ್ಷಕರೇ, ನೀವೇ ಮತದಾರರೇ. ಆದರೆ ಅವರನ್ನೇ ಇವತ್ತು ನೀವು ಹೊಡೆದೋಡಿಸಿ ಇವತ್ತು ಅವರನ್ನು ಮೂಲೆ ಗುಂಪು ಮಾಡಿ ಒಂದು ಗುಜರಿ ಅಂಗಡಿಗೆ ಹಾಕಬೇಕು. ಸ್ಕ್ರ್ಯಾಪ್ ಆರ್ಡರ್ ಆದೇಶ ಮಾಡುವ ಕಾಲ, ಸ್ಕ್ರ್ಯಾಪ್ ಮಾಡುವ ಒಂದು ಸಿದ್ಧಾಂತದ ಶಕ್ತಿ ನಿಮ್ಮಲ್ಲಿದೆ. ಇವತ್ತು ನೀವು ಅದನ್ನು ಮಾಡಿ ತೋರಿಸಬೇಕಾಗಿದೆ. ಶೆಡ್ ಹೊಡೆದು ನೆಲ್ಲಿ ಅಂತ ಯಾವುದೇ ಒಂದು ವಾಮ ಮಾರ್ಗದಿಂದ ಸೋಮಾರಿ ಸದಸ್ಯನನ್ನು ಮನೆಗೆ ಅಟ್ಟಾಡಿಸಿ ಕಳಿಸಿ ಹೊಸ ಸದಸ್ಯನನ್ನು ಆಯ್ಕೆ ಮಾಡಿ ಅವನ ಮೊದಲ ಗುಣ ವಿದ್ಯಾರ್ಥಿ ಪರೀಕ್ಷಿಸಿ. ಅವನು ಏನು ಪದವಿ ಆಗಿದ್ದಾನ, PUC ಆಗಿದ್ದಾನ, ಅವನಿಗೆ ಸೈನ್ ಮಾಡ್ಲಿಕ್ಕೆ ಬರುತ್ತಾ, ಅವನು ಏನಾದರೂ
ಓದ್ಲಿಕ್ಕೆ ಬರುತ್ತಾ? ಒಂದು ಪಂಚಾಯತ್ ರಾಜ್ಯ ಕಮಿಟಿ ಒಂದು ತರಬೇತಿ ಶಿಬಿರಕ್ಕೆ ಹಾಜರಾಗಬೇಕಾದ್ರೆ ಅಲ್ಲಿ ಕೊಟ್ಟಂತ ಪುಸ್ತಕಗಳನ್ನ ತಂದು ಅದನ್ನು ನಿಮಗೆ ಓದಿ ಹೇಳುವುದು. ಯಾವ ಯೋಜನೆಗಳು ಸರ್ಕಾರ ರೂಪಣೆ ಮಾಡ್ತವೆ ಆ ಯೋಜನೆಗಳನ್ನ ಅವನಿಗೆ ಪರಿಜ್ಞಾನ ಇರಬೇಕು, ಅವನು ಓದಬೇಕು, ಓದಿ ಬಂದು ನಿಮಗೆ ತಿಳಿಸಬೇಕು. ನೀವು ಪ್ರತಿಯೊಂದು ಒಂದು ಹೆಬ್ಬಟ್ಟಿನ ಗುರುತಿನ ಒಬ್ಬ ಮತದಾರ ನೀವು ಇರ್ಬೋದು, ಒಪ್ಕೋತೀನಿ. ಆದರೆ ಹೆಬ್ಬಟ್ಟಿನ ಪ್ರತಿನಿಧಿ ನಿಮಗೆ ಆಗಬಾರ್ದು. ಆ ಹೆಬ್ಬಟ್ಟಿನ ಪ್ರತಿನಿಧಿಗೆ ನೀವು ತಿಲಾಂಜಲಿ ಆಡಿ ಅಂಥವರನ್ನು ಸಮೀಪಿಸೈತೆ ತೆಗೆದುಕೊಳ್ಳಿ ಹೋಗಬೇಡಿ. ಒಂದು ಯುವಕರ ಪಡೆಯನ್ನು ತಯಾರು ಮಾಡಿ 40ರಿಂದ 50 ವರ್ಷ ಒಳಗಿನವರನ್ನು ಮಾತ್ರ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಅವರೇ ನಾಳೆ ಶಾಸಕನ ತಯಾರು ಮಾಡ್ತಾರೆ. ಶಾಸಕ ಮಂತ್ರಿ ಆಗ್ತಾನೆ, ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ತಾನೆ, ಲೋಕಸಭೆ ಪ್ರವೇಶ ಮಾಡ್ತಾನೆ, ವಿಧವಾದ ಇನ್ನಿತರ ಹುದ್ದೆ ಅಲಂಕಾರ ಮಾಡಲಿಕ್ಕೆ ಈ ಗ್ರಾಮ ಪಂಚಾಯಿತಿ ಸದಸ್ಯನೇ ಇವತ್ತು ಅಸ್ತ್ರವಾಗಿ ನೀವು ಅವನನ್ನು ಉಪಯೋಗಿಸಬೇಕು. ಅವನಿಂದ ಒಂದು ಕರೆ ಮಾಡಿದ ತಕ್ಷಣ ನಿಮ್ಮ ಸವಲತ್ತುಗಳಿಗೆ ಅವನು ಸ್ಪಂದಿಸಬೇಕು. ಪರಿಣಾಮಕಾರಿಯಾದ ಕೆಲಸಗಳನ್ನ ಮಾಡಲಿಕ್ಕೆ ಅವನಿಗೆ ಅವಕಾಶ ಸಿಗಬೇಕು. ಎಲ್ಲಿ ಸಾಗುತ್ತದೆ ಗ್ರಾಮ ಪಂಚಾಯಿತಿ ಕಸಗುಡಿಸುವ ಕಸ ಗುಂಪನ್ನು ಹರಾಜು ಮಾಡಿ ಹಣ ತಿನ್ನೋರು ಅಲ್ಲಿ ಬಂದಂಥ ಕರವನ್ನು ವಸೂಲಿ ಮಾಡ್ತಾರೆ. ಒಂದು ಮನೆ ಪರವಾನಿಗೆ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಹಣ ದೋಸ್ತಾರೆ. ಯಾರು ದೋಸ್ತಾರೆ? ಈ ಜನಪ್ರತಿನಿಧಿಗಳೇ ಎಲ್ಲ ಪಾಲುಗಾರಿಕೆ ಹಣಿಸ್ತಾರೆ. ನಾನು ಅನ್ನುವವ ಎಂದಿಗೂ ಅವನು ಬುದ್ಧಿವಂತನಲ್ಲ, ನನ್ನಿಂದಲೇ ನಡೆಯುತ್ತದೆ ಅನ್ನುವವನು ಶತಮೂರ್ಖ. ಅವನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮತದಾರನ ಮನವೊಲಿಸಿ ಮತದಾರನ ಅಪೇಕ್ಷೆ ಮೇರೆಗೆ ಒಂದು ಗ್ರಾಮ ಸ್ವರಾಜ್ಯ, ಒಂದು ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಕಟ್ಟಿದ ಕನಸನ್ನು, ಗ್ರಾಮ ಸ್ವರಾಜ್ಯದ ಕನಸನ್ನು ಇವತ್ತು ನನಸು ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಸಂಪೂರ್ಣ ಅಸ್ತ್ರ ಇದೆ. ಆ ಶಸ್ತ್ರಾಸ್ತ್ರವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಆ ಶಸ್ತ್ರಾಸ್ತ್ರ ಏನೋ ಅದೇ ನಿಮ್ಮ ಒತ್ತುವ ಗುಂಡಿ ಮತದಾನದ ಹಕ್ಕನ್ನು. ದಯವಿಟ್ಟು ಮತದಾನದ ಹಕ್ಕನ್ನು ಒಂದು ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಯಾರು ದುಡ್ಡು ಕೊಟ್ಟರೆ ಮಾತ್ರ ನಾವು ಮತ ಹಾಕ್ಲಿಕ್ಕೆ ಹೋಗ್ತೀವಿ ಅನ್ನೋ ಮನೋಭಾವನೆ ಇಟ್ಕೋಬೇಡಿ. ಸರ್ವರು 100ಕ್ಕೆ 100% ಮತದಾನ ತಯಾರಾಗಬೇಕು. 100ಕ್ಕೆ 100 ಮತದಾನ ಆದರೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗ್ತಾನೆ. ಇನ್ನು ಕೆಲವು ಕಾಲ ಹೀಗೆ ಬರುತ್ತೆ, ಕಡ್ಡಾಯ ಮತದಾನ ಆಗಲಿಲ್ಲ ಅಂದರೆ ಯಾರು ಮತ ಹಾಕೋದಿಲ್ಲ ಅವರಿಗೆ ಸರ್ಕಾರದ ಯೋಜನೆಗಳನ್ನು ಕಡಿತಗೊಳಿಸುವ ಕಾನೂನುಗಳು ಸಹಿತ ಇನ್ನು ಮುಂದೆ ಬರಬಹುದು. ವೀಕ್ಷಕರೇ, ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಅವನನ್ನು ಮತ್ತೆ ವಾಪಸ್ ಕರೆಸುವಂಥ ಕಾನೂನುಗಳು, ವಿಧೇಯಕಗಳು ಇನ್ನೂ ತಯಾರಾಗ್ತಾ ಇದ್ದಾವೆ. ಅವು ಬರಬಹುದು. ಚುನಾವಣಾ ಆಯೋಗ ಮೊದಲಿನ ಹಾಗೆ ಇಲ್ಲ, ಈಗ ಎಲ್ಲ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಕೆಲವು ಕಠಿಣ ಕಾನೂನು ಕ್ರಮಗಳನ್ನು ಜನಪ್ರತಿನಿಧಿ ಮೇಲೆ, ಕ್ರಿಮಿನಲ್ ಮೊಕದ್ದಮೆ, ಅನರ್ಹತೆಯ ಮೊಕದ್ದಮೆ, ಭ್ರಷ್ಟಾಚಾರದ ಮೊಕದ್ದಮೆ, ಅನೇಕ ರೀತಿಯ ಮೊಕದ್ದಮೆಗಳನ್ನ ಹಾಕಿ ಅವನನ್ನು ಸೆರೆಬಡಿಯಲಿಕ್ಕೆ ತಯಾರಾಗ್ತಾ ಇದೆ. ಆದರೆ ಅದನ್ನು ಮಾಡುವುದಕ್ಕಿಂತ ಮುಂಚಿತ ನೀವು ಒಳ್ಳೆಯ ಅಭ್ಯರ್ಥಿಯನ್ನೇ ಆರಿಸಿಕೊಟ್ಬಿಟ್ರೆ ಅವನು ಯಾಕೆ ದುಡ್ಡು ತಿಂತಾನೆ? ಮನೆ ದುಡ್ಡು ತಿನ್ನೋದು, ಯಾವುದೇ ವಿದ್ಯುತ್ ಸರಬರಾಜಿಗೋಸ್ಕರ ದುಡ್ಡು ತಿನ್ನೋದು, ಪ್ರತಿಯೊಂದು ಯಾವುದೋ ಒಂದು ಯೋಜನೆ ಬಂದರೆ ದುಡ್ಡು ತಿನ್ನೋದು. ಈ ದುಡ್ಡು ತಿನ್ನೋದನ್ನು ತಕ್ಷಣ ಅದನ್ನು ನಿಲ್ಲಿಸ್ಕೋಸ್ಕರ ನೀವು ಒಳ್ಳೆಯ ಒಂದು ವಿದ್ಯಾರ್ಥಿ ಉಳ್ಳವನ ಮತದಾರನ ಒಂದು ನಿಮ್ಮ ಅಸ್ತ್ರ ಉಪಯೋಗ ಮಾಡಿಕೊಂಡು ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿ. ಎಷ್ಟು ಅನುದಾನ ಬಂತು, ಎಲ್ಲಿಂದ ಬಂತು, ಯಾವ ಕ್ರಿಯಾ ಯೋಜನೆಯಲ್ಲಿ ಬಂತು, ಯಾವ ಹೆಡ್ದಲ್ಲಿ ಬಂತು, ಯಾವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಬಂತು, ಅದನ್ನು ಪರಿಶೀಲನೆ ಮಾಡಿ ನಮ್ಮ ವಾರ್ಡಿಗೆ ಎಷ್ಟು ಹಣ ಬಂತು, ಎಷ್ಟು ಖರ್ಚು ಮಾಡಿದೆಯಾ ಅನ್ನೋದು ಒಂದು ಕರಪತ್ರದ ಮೂಲಕ ಒಂದು ಚಾರ್ಟ್ ಮಾಡಿ ನಿಮ್ಮ ಓಣಿಯಲ್ಲೇ ಒಂದು ಸೂಚನಾ ಫಲಕ ಮಾಡಿ ಆ ಸೂಚನಾ ಫಲಕಕ್ಕೆ ಅದನ್ನು ಲಗತ್ತಿಡಿ. ನಿಮ್ಮ ಕೆಲಸ, ನೀವೇನು ನಿಮ್ಮ ಅನುದಾನ ಬಂದಿತ್ತು, ಎಷ್ಟು ದುಡ್ಡು ಅಲ್ಲಿ ಖರ್ಚಾಗಿದೆ ಅನ್ನೋದು ಖರ್ಚ ವೆಚ್ಚಿನ ಲೆಕ್ಕಪತ್ರ ಸಹಿತ ನೀವು ನಿಮ್ಮ ಆ ಸೂಚನಾ ಫಲಕದಲ್ಲಿ ನೀವೇ ನೋಡ್ಬೋದು. ಪ್ರತಿಯೊಂದಕ್ಕೂ ಹೋಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಕೇಳೋದು ಅವಶ್ಯಕತೆ ಇಲ್ಲ. ಇಂಥದ್ದೊಂದು ನೀವು ತಯಾರಾದರೆ ಒಂದು ಸುಭದ್ರ ಒಂದು ಗ್ರಾಮ ಪಂಚಾಯಿತಿ ಹಬ್ಬಿದ ಆಗ್ಬೋದು. ಗ್ರಾಮ ಪಂಚಾಯಿತಿ ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿ ಗಿನ್ನೆಸ್ ರೆಕಾರ್ಡ್ ಮಾಡಿದಾವೆ. ಒಂದು ರತ್ನ, ಒಂದು ಅವಾರ್ಡ್ ತಗೊಂಡಿದ್ದಾರೆ, ರಾಷ್ಟ್ರಪತಿ ಬಹುಮಾನ ಬರುವಂಥ ಕೆಲಸ ಮಾಡಿದ್ದಾರೆ. ಕೆಲವು ಧಾರವಾಡ ಗ್ರಾಮೀಣದಲ್ಲಿದೆ, ತುಮಕೂರು ಬೆಂಗಳೂರು ಗ್ರಾಮೀಣದಲ್ಲಿದೆ, ಈ ಕಡೆ ಮಹಾರಾಷ್ಟ್ರದಲ್ಲಿಯೂ ಕೆಲವು ಗ್ರಾಮ ಪಂಚಾಯಿತಿಗಳಿವೆ. ಆ ಗ್ರಾಮ ಪಂಚಾಯಿತಿಗಳು ರಾಷ್ಟ್ರ ಪ್ರಶಸ್ತಿ ಮತ್ತು ವಿಶೇಷ ಅನುದಾನ 5-10 ಕೋಟಿ ಆ ಗ್ರಾಮ ಪಂಚಾಯಿತಿಗೆ ತಂದಿದ್ದಾರೆ. ಇದನ್ನು ನೀವು ಅಳವಡಿಸಿಕೊಳ್ಳಿ. ವಿದ್ಯಾರ್ಥಿಯ ಯುವಕರು ಇವತ್ತು ರಾಜಕೀಯಕ್ಕೆ ಯಾಕೆ ಬರಬಾರ್ದು? ಅವರು ಕೇವಲ ಉದ್ಯೋಗ, ಇಂಜಿನಿಯರಿಂಗು, ಡಾಕ್ಟರಿಂಗ್ ಆಗೋಕ್ಕಿಂತಲೂ ರಾಜಕೀಯವಾಗಿಯೂ ಸಹಿತ ವಿದ್ಯಾರ್ಥಿ ಉಳ್ಳವರು ಬಂದರೆ ಮನೆಯಲ್ಲಿ ಒಬ್ಬನು ರಾಜಕೀಯಕ್ಕೆ ಆದರೆ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬಹುದು. ಪ್ರತಿಯೊಂದು ಲೆಕ್ಕಪತ್ರದ ವಿವರಗಳನ್ನ ನೀವು ಪಡೆಯಬಹುದು. ಎಲ್ಲರೂ ಅದನ್ನು ಮಾಡಲಿಕ್ಕೆ ಆಗಲಿದ್ರೆ ಮನೆಯಿಂದ ಒಬ್ಬನನ್ನು ತಯಾರು ಮಾಡಿ. ಯಾಕೆಂದರೆ ನನ್ನ ಗ್ರಾಮ ನನ್ನ ಸ್ವಚ್ಛ ಗ್ರಾಮ,
ನನ್ನ ಓಣಿ, ನನ್ನ ಊರು ಹೆಮ್ಮೆ ಇರಬೇಕು. ನಾನು ಏನಾದರೂ ಒಂದು ಕೊಡುಗೆ ಸಮಾಜಕ್ಕೆ ಕೊಡಬೇಕು. ಒಂದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ನಾನು ಏನಾದರೂ ಒಂದು ಕಾರ್ಯ ಮಾಡಬೇಕು. ಪ್ರತಿಯೊಂದು ಸರ್ಕಾರವೇ ಅವಲಂಬಿತ ಆಗಿ ಪ್ರತಿಯೊಂದು ಸರ್ಕಾರವೇ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೋಬಾರ್ದು. ಒಳ್ಳೆಯ ಗ್ರಾಮ ಪಂಚಾಯಿತಿ ಸದಸ್ಯನನ್ನು ಆರಿಸ್ತಾನೆ. ಮದ್ಯಪಾನ ಮತ್ತು ಇಂಥ ದುಶ್ಚಟ ಉಳ್ಳವನನ್ನು ಹೊಡೆದೋಡಿಸಿ ಅವನನ್ನು ಸಮೀಪಿಸೈತೆ ತಗೋಬೇಡಿ. ಮತ್ತು ದುಡ್ಡಕ್ಕಾಗಿ ಮನೆ ಹಂಚ್ತೀನಿ, ದುಡ್ಡು ವಸೂಲು ಮಾಡುವವ, ಮನೆ ಪರ್ಮಿಷನ್ ಕೊಡೋ, ನಳ ಕನೆಕ್ಷನ್ಗೋಸ್ಕರ, ನೀರು ಸರಬರಾಜುಗೋಸ್ಕರ ಪ್ರತಿಯೊಂದರಲ್ಲಿ ಕಮಿಷನ್ ತಿನ್ನುವ ಅಂಥ ಸದಸ್ಯನನ್ನು ನೀವು ಒದ್ದೋಡಿಸಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಆ ಒಳ್ಳೆಯ ಅಭ್ಯರ್ಥಿಯೇ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಕಾರಣೀಭೂತನಾಗ್ತಾನೆ. ಇಲ್ಲದಿದ್ದರೆ ಅವನ ದುಡ್ಡು ಮತ್ತು ಹಣಹೆಂಡ ನೀವು ತೆಗೆದುಕೊಂಡು ಬಿಟ್ಟರೆ ಅವನು ಹೇಳ್ತಾನೆ, ನಾನು ದುಡ್ಡು ಕೊಟ್ಟು ಆರಿಸಿ ಬಂದಿದ್ದೀನಿ, ನೀವು ಕೆಲಸ ಕೇಳೋ ಹಕ್ಕು ನಿಮಗೇನಿದೆ ಅಂತ ಕೇಳ್ಬೋದು. ಅದಕ್ಕೋಸ್ಕರ ನೀವೆಲ್ಲರೂ ಜಾಗೃತರಾಗಿ, ಎಲ್ಲವನ್ನು ಜಾಗೃತರಾದರೆ ಮಾತ್ರ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಮಹಾತ್ಮ ಗಾಂಧಿಯವರು ಕನಸು ಕಂಡಂಥ ಒಂದು ರಾಮರಾಜ್ಯ ಆಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಆ ಗ್ರಾಮ ಸ್ವರಾಜ್ಯ ಯಾವುದು ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಂಥ ಒಂದು ಹಳ್ಳಿ, ಅದನ್ನು ಗ್ರಾಮೀಣ ಸುಭ್ಯೋದಯ ಆಗಬೇಕು, ಒಳ್ಳೆಯ ಅಭ್ಯುದಯ ಆಗಬೇಕು, ಒಳ್ಳೆಯ ಒಂದು ಸುಧಾರಣೆ ಆಗಬೇಕು. ಮರಗಳನ್ನು ನೆಟ್ಟಿ ಅದನ್ನು ಒಂದು ಸೌಂದರ್ಯೀಕರಣ ಮಾಡಬೇಕು, ಅದನ್ನು ಹಸಿರೀಕರಣ ಮಾಡಬೇಕು. ಪ್ರತಿಯೊಂದು ಎಲ್ಲಿ ನೋಡಿದಲ್ಲಿಯೂ ಸಹಿತ ಅತ್ಯುತ್ತಮ ಒಂದು ಎಷ್ಟು ಒಳ್ಳೆಯ ಇದು ಸ್ಟ್ರೀಟ್ ಇದೆ, ಎಷ್ಟು ಒಳ್ಳೆಯ ಒಂದು ಬೀದಿ ಇದೆ ಅನ್ನೋದು ಹೊರಗಿನ ಜನ ಬಂದು ನೋಡಬೇಕು. ಪೈಪೋಟಿ ಹೀಗೆ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 500 ಗ್ರಾಮ ಪಂಚಾಯಿತಿ ಇದ್ದರೆ ಅದರಲ್ಲಿ ನನ್ನ ಪಂಚಾಯಿತಿಯೇ ಶ್ರೇಷ್ಠ ಅನ್ನೋ ಒಂದು ಹುಮ್ಮಸ್ಸಿನಿಂದ ಕಾಂಪಿಟೇಷನ್ ಮುಖಾಂತರ ಅದನ್ನು ಸುಧಾರಣೆ ಮಾಡಿ ಅನೇಕ ಅದಕ್ಕೆ ಆದಾಯ ಬರುವಂಥ ಚಟುವಟಿಕೆಗಳನ್ನ, ಗ್ರಾಮ ಪಂಚಾಯಿತಿಗೆ ರೆವಿನ್ಯೂ ಬರುವಂಥ ಚಟುವಟಿಕೆಗಳನ್ನ ಮಾಡಿ ಇದರಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಚ್ಚು ಮುತುವರ್ಜಿ ವಹಿಸಿ ಯುವತಿಯರು ಸಹಿತ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅರ್ಹರಾಗಿ ನಿಲ್ಲಿ, ಜನರ ಮನಸ್ಸು ಗೆಲ್ಲಿ, ಮನೆ ಮನೆಗೆ ಹೋಗಿ ಭೇಟಿಯಾಗಿ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಒಂದು ಕರಪತ್ರ ಪ್ರಕಟಣೆ ಮಾಡಿ ಅವರಿಗೆ ಕೊಡಿ. ಯಾವುದೇ ನೀತಿ ಸಂಹಿತೆ ಮುಖಾಂತರ ಯಾವುದು 5 ಜನ ಪ್ರಚಾರ ಮಾಡಬೇಕು, ಯಾವ ಕೋವಿಡ್ ಇದ್ದ ಕಾರಣ ಯಾವ ರೀತಿ ಅದಕ್ಕೆ ಸರ್ಕಾರ ಆದೇಶಗಳನ್ನ ಕೊಡುತ್ತೆ, ಚುನಾವಣಾ ಆಯೋಗ ಯಾವ ರೀತಿ ನೀತಿ ನಿಯಮಗಳನ್ನ ಹಾಕಿ ಕೊಡುತ್ತೆ, ಅದನ್ನೆಲ್ಲ ಪರಿಪಾಲನೆ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಡಿಸೆಂಬರ್ ಅಥವಾ ನವೆಂಬರ್ದಲ್ಲಿ ಇಲೆಕ್ಷನ್ ಆಗೋ ಸಂಭವ ಇದೆ ವೀಕ್ಷಕರೇ. ಎಲ್ಲ ಮತದಾರರು ಜಾಗೃತರಾಗಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಲ್ಲಿ ನೀವು ಸಹಕರಿಸುತ್ತೀರಾ ಅಂದ ನಿಮಗೆ ಮುಂಜಾಗ್ರತೆ ನೆನಪೋಲೆಗೋಸ್ಕರ ಒಂದು ಎಚ್ಚರಿಕೆಯಿಂದ ನಾನು ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಪ್ರತಿ ಚುನಾವಣೆಯಲ್ಲಿ ಕ್ಷಣದ ಮಾಹಿತಿಯನ್ನು ಎಚ್ಚರಿಕೆ ಗಂಟೆ ಮೂಲಕ ನಾವು ನಂಬರ್ 1 ಚಾನಲ್ ಮುಖಾಂತರ ಬಿತ್ತರಿಸ್ತಾ ಇದ್ದೇವೆ. ಒಳ್ಳೆಯ ಅಭ್ಯರ್ಥಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ತೇವೆ, ಅವರಿಗೆ ಪ್ರಚಾರದ ಭರವಸೆ ನೀಡ್ತೇವೆ. ಅವರು ಮಾಡುತ್ತಿರುವ ಕೆಲಸಕ್ಕೆ ಪ್ರಾತಿನಿಧ್ಯತೆ ನಾವು ಕೊಡೋದು ನಮ್ಮದು ವೇದಿಕೆ, ನಿಮ್ಮದು ಕೆಲಸ. ನೀವು ಮಾಡುವ ಪ್ರೀತಿ ಆ ಜನರಿಗೆ ಮುಟ್ಟಬೇಕು. ಇದೇ ನಮ್ಮ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇದು ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂಪೂರ್ಣ ವಿವರದ ಮಾಹಿತಿ ವೀಕ್ಷಕರೇ. ಇದನ್ನು ಅರ್ಥ ಮಾಡ್ಕೊಡಿ, ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಎಲ್ಲ ನಿಮ್ಮ ಗ್ರೂಪ್ಗಳಿಗೆ ಬಿಟ್ಬಿಡಿ. ಎಲ್ಲರೂ ನೋಡಬೇಕು, ಜಾಗೃತ ಆಗಬೇಕು, ಯುವಕರ ಪಡೆ ತಯಾರಾಗಬೇಕು, ಬಲಿಷ್ಠ ಗ್ರಾಮ ಪಂಚಾಯಿತಿ ಆಗಬೇಕು ಅನ್ನೋದೇ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ನಮಸ್ಕಾರ.